ಕರ್ತನ ನಾಮದಲ್ಲಿ ಸ್ತೋತ್ರ ಸ್ತೋತ್ರ. ಎಲ್ಲರಿಗೆ ಶುಭಗಳು. ದೇವರು ನಮ್ಮಲ್ಲಿದ್ದಾನೆ, ನಮಗೆ ಎಷ್ಟೋ ಪ್ರೀತಿಸ್ತಾ ಇದ್ದಾನೆ. ನಮ್ಮಿಂದ ದೇವರು ಎಷ್ಟೋ ಜನಕ್ಕೆ ಆಧಾರವಾಗಿ ಆಶ್ರಯವಾಗಿರಬೇಕು ಅಂತ ಬಹುವೇದನದಿಂದ ಇದ್ದಾನೆ. ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಿರೆಂದು ಹೇಳಿದ್ದಾನೆ. ಅದಕ್ಕಾಗಿ ನಾವು ಜೀವಿಸಬೇಕು. ನಮ್ಮ ಜೀವಮಾನದಲ್ಲಿ ಮೀಸಲಾಗಿ ದೇವರಿಗೆ ಆರಾಧನೆ ಮಾಡಬೇಕು. ನೀತಿಗೆ ದಾಸರಾಗಿ ನಾವು ಜೀವಿಸಬೇಕು. ಪಾಪಕ್ಕೆ ದಾಸರಾಗಿದ್ದಾಗ, ಅಪರಾಧಿಗಳಿಂದ ಪಾಪಗಳ ದಶೆಯಲ್ಲಿ ಸತ್ತವರಾಗಿದ್ದಾಗ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ಶಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣವನ್ನು ತ್ಯಾಗ ಮಾಡಿ ಆ ರಕ್ತದಲ್ಲಿ ನಾವು ಕ್ಷಮಿಸು ತಂದೆ ಅಂತ ಪ್ರಾರ್ಥಿಸುವ ಶಕ್ತಿ ನಮಗಿಲ್ಲ. ಯಾರೋ ಪುಣ್ಯ ಕಾರ್ಯ ಮಾಡಿದ್ದಾರೆ. ಆ ಪುಣ್ಯ ಕಾರ್ಯವು ನಮಗೆ ಬಂದು ನಾವು ಮಾರ್ಪಟ್ಟು ದೇವರೊಂದಿಗೆ ಯುಗ ಯುಗಗಳೂ ಜೀವಿಸಲು ಕೃಪೆ ಕೊಟ್ಟಿದ್ದಾನೆ. ಮತ್ತೆಯ ಸುವಾರ್ತ 5ನೇ ಅಧ್ಯಾಯ, ನಿರ್ಮಲ ಚಿತ್ತರು ಧನ್ಯರು, ನಿರ್ಮಲವಾದ ಹೃದಯವು ಬೇಕು. ಹೃದಯವು ಪರಿಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ಪವಿತ್ರವಾದ ಹೃದಯವು ನಮಗೆ ಬೇಕು ಅಂತ ದೇವರು ಆಶೆ ಪಡ್ತಾ ಇದ್ದಾರೆ. ನಿರ್ಮಲ ಚಿತ್ತವಾಗಿ ನಮ್ಮ ಹೃದಯವು ಇರಬೇಕು. ನಮ್ಮ ಹೃದಯವು ವೇದನೆಯಿಂದ ತುಂಬಬೇಕು. ಪ್ರಾರ್ಥನೆ, ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಎಡಬಿಡದೆ ಪ್ರಾರ್ಥನೆ ಮಾಡಿದಾಗ ನೀನು ನಿನ್ನ ಜೀವಮಾನದಲ್ಲೆಲ್ಲ ನಿನಗೆ ಸುತ್ತಲೂ ಒಂದು ಕೋಟೆಯನ್ನು ಕಟ್ಟುತ್ತಾನೆ. ಆ ಕೋಟೆಯ ಒಳಗೆ ಬರಬೇಕಂದ್ರೆ ಸೈನಿಕರು ಇರ್ತಾರೆ, ದೇವದೂತರು ಇರ್ತಾರೆ. ಸ್ತುತಿ ಘನತ ಮಹಿಮೆಗಳು ನಿನ್ನ ಹೃದಯದಲ್ಲಿ ಇರ್ತವೆ. ದೇವರನ್ನು ಆರಾಧಿಸ್ತೀಯ, ನೀತಿಗೆ ದಾಸರಾಗಿ ಬಾಳ್ತೀಯ. ಈಗ ನಮ್ಮ ಪ್ರಾರ್ಥನೆ ಏನು ಅಂದರೆ, ನಾವು ಪ್ರಾರ್ಥನೆ ಮಾಡಬೇಕು, ಕರುಣಿಸಬೇಕು, ಕ್ಷಮಿಸಬೇಕು. ನಾವು ಕ್ಷಮಿಸಿದಾಗ ಕ್ಷಮಿಸಲ್ಪಡ್ತಾರೆ. ಇವರೇನು ಮಾಡುತ್ತಾರೋ ಇವರಿಗೆ ಗೊತ್ತಿಲ್ಲ ತಂದೆ, ಕ್ಷಮಿಸು ತಂದೆ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅವರೇನಾರು ಮಾಡಲಿ, ಎಷ್ಟಾದರೂ ನಿಮ್ಮನ್ನು ನೋಯಿಸಲಿ, RSS ಅಂತ, ಬಜರಂಗ್ ದಳ್ ಅಂತ ಎಷ್ಟು ಹಿಂಸೆ ಮಾಡಿದ್ರು, ಎಷ್ಟು ಸಭೆಗಳನ್ನು ಹೊಡೆದ್ರು, ಸಭೆಗಳಿಗೆ ಹೋಗಿ ಏನೇನು ಹಿಂಸೆ ಮಾಡಿದರು, ನೀವು ಮೌನವಾಗಿರಬೇಕು. ಏಕೆಂದರೆ ತೀರ್ಪು ಕೊಡೋ ದೇವರಿಗೆ ಒಪ್ಪಿಸಿಕೊಳ್ಬೇಕು. ಕ್ಷಮಿಸಬೇಕು. ಅಳೆದು ಹೋದ ಆತ್ಮಗಳಿಗಾಗಿ ನೀವು ದೇವರಿಗೆ ಒಪ್ಪಿಸಬೇಕು. ದೇವರಿಗೆ ಒಪ್ಪಿಸಿಕೊಟ್ಟು ಹೃದಯ ಶುದ್ಧರಾಗಿರಬೇಕು. ಬೆಳೆ ಹೆಚ್ಚಾಗಿದೆ. ಕಯ್ಯೋಲನ, ಏಸಾವನ ಸಂತತಿ, ಫಿಲಿಪ್ತಿಯರ ಸಂತತಿ ಬೆಳೆ ಹೆಚ್ಚಾಗಿಬಿಟ್ಟಿದೆ. ನಮಗೆ ಕೆಲಸಗಾರರು ಬೇಕು, ನಂಬಿಗಸ್ತರು ಬೇಕು. ಪೇತುರ ಏನು ಮಾಡಿದ್ದಾನೆ? 3 ವರ್ಷ ದೇವರ ಸಂಗಡ ಟ್ರೈನಿಂಗ್ ಮಾಡಿ, ಬಲೆಗಳನ್ನು ಬಿಟ್ಟು ಹೋಗಿ ಸೇವೆ ಮಾಡಿ, ದೇವರೆಲ್ಲ ಟ್ರೈನಿಂಗ್ ತೆಗೆದುಕೊಂಡು ಸುವಾರ್ತೆ ಸಾರಿ, ದೇವರ ಮಾತುಗಳನ್ನು ಕೇಳಿ
ಮತ್ತೆ ನಾನು ಮೀನು ಹಿಡಿಯೋಕ್ಕೆ ಹೋಗ್ತೀನಿ ಅಂತ ಆತನು ಹೋದಾಗ, ನಾವು ನಿಮ್ಮ ಹಿಂದೆ ಬರ್ತೀವಿ ಅಂತಂದು ಎಲ್ಲ ಶಿಷ್ಯರು ಹಿಂದಿಗೆ ಹೋದಾಗ ಒಂದು ಮೀನು ಸಿಕ್ಕಲಿಲ್ಲ. ಒಂದು ಮೀನಂದರೆ ಸಿಕ್ಕಲಿಲ್ಲ. ಏನಾಯಿತು ಪೇತುರಣ್ಣ? ಒಂದು ಮೀನು ಸಿಕ್ಕಲಿಲ್ಲಪ್ಪ, ರಾತ್ರಿ ಎಲ್ಲ ಕ್ಷಮೆ ಪಟ್ವಿ, ಆದರೆ ನೀನು ಇಲ್ಲಿ ಹಾಕು. ಬಲಗೈಯಲ್ಲಿ ತೋರಿಸಿದಾಗ ಅಲ್ಲಿ ಆಳವಾದ ಪ್ರದೇಶದಲ್ಲಿ ದೋಣಿಯನ್ನು ನಡೆಸಿ ಅಲ್ಲಿ ದೋಣಿ ಬಲೆ ಹಾಕಿದಾಗ ವಿಸ್ತಾರವನ್ನು ಮೀನಿಗೆ ಹಿಡಿದ. ಅದಕ್ಕಾಗಿ ದೇವರು ಹೇಳ್ತಾರೆ, ನೀನು ಇಂದಿನಿಂದ ಮನುಷ್ಯರನ್ನು ಹಿಡಿತೀಯ, ಮನುಷ್ಯರನ್ನು ಸಂಪಾದಿಸ್ತೀಯ, ಬಲೆಗಳನ್ನು ಬಿಟ್ಟು ಮನುಷ್ಯರನ್ನು ಸಂಪಾದಿಸುವಾಗಿ ಮಾರ್ಪಡಿಸಿದ. ನಾನು ಪಾಪಿ, ನನ್ನನ್ನು ಕ್ಷಮಿಸು ತಂದೆ ಅಂತಂದು ಹೇಳ್ದ. ಬಳೆ ಹೆಚ್ಚಾಗಿದೆ, ಎಷ್ಟೋ ಬೆಳೆ ಹೆಚ್ಚಾಗಿದೆ, ಅದಕ್ಕೆ ಕೊಯ್ಯೋರು ಬೇಕು, ನಂಬಿಗಸ್ತರು ಬೇಕು, ನಂಬಿಗಸ್ತರು ಬೇಕು ಅಂತ ದೇವರು ಕೇಳ್ತಾ ಇದ್ದಾರೆ. ಇಂದಿನ ದಿವಸ ನಂಬಿಗಸ್ತರು ಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಂಬಿಗಸ್ತರು ಕೊಟ್ಟಿದ್ದಂತೆ ಅಪ್ಪ, ನಮ್ಮ ಜೀವಮಾನದಲ್ಲಿ ಸೇವೆಯನ್ನು ಬಿಟ್ಟು ಓಡಲು ಎಷ್ಟೋ ಜನ, ಹಿಂಸೆಯನ್ನು ತಟ್ಟುಕೊಳ್ಳಲಾರದೆ ಎಷ್ಟೋ ಜನ ಅಪ್ಪ ನಮ್ಮನ್ನು ಕ್ಷಮಿಸ್ತಾರೆ. ಆಳವಾದ ಜಾಗದಲ್ಲಿ ಬಲೆ ಬೀಸಿದಾಗ ವಿಸ್ತಾರವಾದ ಮೀನುಗಳು ಬಿದ್ದು ದೋಣಿ ತುಂಬಿ ಒರೆಸ್ತಾ ಇದೆ. ನಿನಗೆ ಸ್ತೋತ್ರ. ನಮ್ಮ ಪಾತ್ರೆ ತುಂಬಿ ಒರೆಸುವುದಕ್ಕೆ ನಮ್ಮ ಹೃದಯವು ಸಿದ್ಧವಾಗಬೇಕು ಅಂತ, ಮುರಿಯಲ್ಪಡುವಿಕೆ ಬರಬೇಕು ಅಂತ, ನಮ್ಮ ಮನಸ್ಸು ಮಾರ್ಪಡಬೇಕು ಅಂತ ನೀನು ಕೃಪೆ ಕೊಟ್ಟಿದ್ದೆ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತುತಿ ಮಹಿಮ ಘನತ ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ